ಮಂಗಳ ಮಂಗಳ ಅದು ನೀರು ಹೋಯ್ತಾ ಹೋಯ್ತಾ ಓಲ್ ಅಗಲ ಆಗ್ಬಿಟ್ಟಿರುತ್ತೆ. ಅದು ಫುಲ್ಲು ಒಳಗಡೆ ವೆಂಟ್ ಹೋಗಿದ್ದಿಲ್ಲ ಸರ್, ನಮ್ಮ ನೀರು ಹೋಗೋದು ಆ ವೆಂಟು ಒಳಗಡೆ ನೀರು ಒಳಗಡೆ ಕಸ್ಕೊಂಡ್ಬಿಟ್ಟಿದೆ ಸರ್. ಇವಾಗ ಸರ್ ನಿನ್ನೆ ರಾತ್ರಿ ಸ್ಟಾರ್ಟ್ ಆಗಿರೋದು ಸರ್. ಇದಕ್ಕೆ ಸಡನ್ ಸ್ಟಾರ್ಟ್ ಆಗಿ ಇಮಿಡಿಯೇಟ್ ಆಗಿ ಎರಡು ಕಾಲು ಫೀಟ್ ಆಯಿತು ಸರ್. 2.25 ಫೀಟ್ ಆಯಿತು. ಇದು ಸ್ಲಾಬ್ ಇತ್ತಲ್ಲ ಸರ್, ಡಕ್ಕಲ್ಲಿ ಸೈಡ್ ಕಲ್ಲಿದೆ, ಬಾಟಮಲ್ಲಿ ಕಲ್ಲು ಕಸ್ಕೊಂಡ್ಬಿಟ್ಟು ಮೇಸನ್ರಿ ವಾಲ್ ಸರ್, ಮೇಸನ್ರಿ ವಾಲ್ ಕಸ್ಕೊಂಡಿರೋದು. ಅದು ಎಲ್ಲಿ ಪಾಯಿಂಟಿಂಗ್ ಏನೋ ಇದು ಬಿಟ್ಕೊಂಡು ಸರ್ ಮೇಸನ್ರಿ ವಾಲ್ದು ಒಂದು ಕಡೆ ಗ್ಯಾಪ್ ಕಿತ್ಕೊಂಡಿದೆ ಸರ್. ಕಿತ್ಕೊಂಡು ಅಗಲಾಗಿ ಅದು ಕಂಟ್ರೋಲ್ ಮಾಡೋಕ್ಕೆ ಕಲ್ಲೆಲ್ಲ ಹಾಕ್ಬಿಟ್ಟು ಮುಚ್ಚಿದೆ ಸರ್. ಅದನ್ನ ಈಗ ಈ ಟೆಂಪ್ರವರಿ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀನಿ ಸರ್. ಈಗ ನಮ್ಮ ಇವರು ಬರ್ತಾ ಇದ್ದಾರೆ ಸರ್, ನಮ್ಮ ಟೆಕ್ನಿಕಲ್ ಡಿಸೈನ್ ಅವರು. ಇದು ನಾನು ಕಟ್ ಓಪನ್ ಮಾಡಿಸ್ಬಿಟ್ಟು ಮಾಡ್ತೀನಿ. ಈಗ ನೀರು ಬಿಡಬೇಕು ಅಂತಂದ್ರೆ ಸರ್ ಎಲ್ಲ ಬಿಟ್ಟು ಮಾಡ್ತಾ ಬಂದು ಓಪನ್ ಮಾಡಿದೆ. ಓಪನ್ ಕಟ್ ಮಾಡ್ಕೊಡಿ. ಈ ಪೋರ್ಷನ್ಸ್ ಏನಿದೆಯಲ್ಲ ಸರ್, ಈ ಪೋರ್ಷನ್ಸ್ ತೆಗೆದು ಬ್ಲೂಚಾರ್ ವಾಲ್ ಇತ್ತು ಸರ್, ಕಾಂಕ್ರೀಟ್ ವಾಲ್ ಹಾಕೊಂಡು ಬೇಸಿಗೆಗಲ್ದ ಮಾಡ್ತೀನಿ ಸರ್. ಟೆಂಪ್ರರಿ ಈಗ ಒಂದು ಅದ ಕೊಡ್ಬೇಕು ಸರ್, ಬೆಲೆ ಇನ್ನೊಂದು ಅದ ನಾನು ಆ ಕಡೆಯಿಂದ ಕೊಡ್ತೀನಿ ಸರ್. ಕಂಟ್ರೋಲ್ ಮಾಡ್ತೀನಿ. ಇದ್ರ ಬೇಕಾದ್ರೆ ಇನ್ನೂ ಎತ್ಬೋದು ಸರ್, ನೀರನ್ನ ಕಂಟ್ರೋಲ್ ಮಾಡಿ ಟ್ರೈ ಮಾಡ್ತೀನಿ. ಆಗಲಿಲ್ಲ ಅಕಸ್ಮಾತ್ ಆ ಕಡೆಯಿಂದ ರೈತರಿಗೇನು ಪ್ರಾಬ್ಲಮ್ ಆಗೋದು. ಈಗ ಮಾಡ್ತೀನಿ. ಈಗ ಹಿಂಗೆ ಮಾಡ್ತೀನಿ. ಹ್ಞೂ ಸರ್, ಅದನ್ನು ಅದ್ರ ಪ್ರಾವಿಷನ್ ಮಾಡ್ತಾ ಇದ್ದೀನಿ ಸರ್. ಈಗ ನಮ್ಮ ಇವ್ರು ಬರ್ತಾರೆ ಸರ್, ಎಸ್ ಸಿ ಡಿಸೈನರ್ ಬರ್ತಾರೆ ಸರ್. ಬ್ಲಾಕ್ ಕಟನ್ ಸೈಲ್ ರಿಂಗ್ ಬಂಡ್ ಹಾಕೊಂಡು ಟಾರ್ಪಲ್ ಹಾಕೊಂಡು ಅದನ್ನು ಪ್ರಾವಿಷನ್ ಮಾಡ್ತಾ ಇದ್ದೀನಿ ಸರ್. ಅದು ಮಾಡ್ಕೊಂಡು ಮಾಡ್ತೀವಿ. 4 ಗೇಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಹ್ಞೂ ಸರ್. ಇಲ್ಲ ಸರ್, ಇಲ್ಲಿ 2 ಪ್ರಪೋಸಲ್ ಕೊಟ್ಟಿದ್ದೀನಿ ಸರ್. ಈಗ ನಮಗೆ ಟೆಕ್ನಿಕಲ್ ವಿಂಗ್ ಬರ್ತಾ ಇದ್ದಾರೆ ಸರ್, ಅವರಿಂದ ನಮ್ಮ ಸಜೆಷನ್ ತೊಗೊಂಡು ಮಾಡ್ತೀನಿ ಸರ್. ಇಲ್ಲಿಂದ ಸರ್, ಮೈಸೂರಿಂದ ಸರ್. ಎಸ್ ಮಾಡಿದ್ದಾರೆ. ಇದಕ್ಕೆ ಯಾರು ಜವಾಬ್ದಾರಿ ಯಾರ್ರಿ? MBA ಬರ್ಕೊಂಬಿಟ್ಟು ಹಣ ತಗೊಂಬಿಟ್ಟು ಯಾರೋ ಲೇಬರಿಗೆ ಕೊಟ್ಟು 100 ರೂಪಾಯಿ ಕೊಡೋದಾಗ 50 ರೂಪಾಯಿ ಕೊಟ್ಬಿಟ್ಟು ಇದು ಮಾಡೋ ಅಂತ ಬಿಟ್ಟರೆ ಬೇರೆ ಏನು ಮಾಡಿದ್ದಾರೆ ನೀವು? ಮಳೆ ಬಿದ್ದಿದೆ, ನೀರು ಹೋಯ್ತದೆ ಅಂತ ಸಾಮಾನ್ಯ ಜನ ಹೇಳಿದ್ದಾರೆ. ರಾತ್ರಿ ರೈತ ಹೇಳಿದ ಮೇಲೆ ನೀವು ಎಚ್ಚೆತ್ಕೊಂಡಿದ್ದೀರಾ ಅಂತ ಹೇಳಿ ಎಷ್ಟು ಮಟ್ಟಿಗೆ ನೀವು ಕೆಲಸ ಮಾಡ್ತೀರಾ? 35 ದಿವಸ ಇದ್ದಂಗೆ ಸಂಬಳ ಕೊಟ್ಬಿಡ್ತಾರಲ್ಲ. ನಿಮ್ಮ ಹೆಂಡ್ರು ಮಕ್ಕಳು ಚೆನ್ನಾಗಿರು ಸರ್, ಪರವಾಗಿಲ್ಲ. ಈ ತಾಲೂಕಿನ ರೈತ ಹಾಳಾಗೋಗ್ಲಿ, ಅವ್ರ ಮನೆ ಹಾಳಾಗೋಗ್ಲಿ, ಆ ಶಾಪ ನಿಮಗೆ ತಟ್ತದೆ. ಇದು ನಮಗೂ ಗೊತ್ತು, ನಮ್ಮ ಗಮನಕ್ಕೂ ಕೂಡ ಬಂದಿದೆ. ಮಳೆ ಬಿದ್ದಿದೆ, ಇಲಾಖಾಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಈ ಜನಗಳಿಗೆ ಗೊತ್ತಾಯ್ತದೆ. ಇಲಾಖಾಧಿಕಾರಿಗಳು ನಿಮಗೆ ಗೊತ್ತಾಗ್ಲಿವೇನ್ರಿ? ಎಲ್ಲಾರು ಕರ್ಕೊಂಡ್ ಉಣ್ಣಕ್ಕೆ ಇಕ್ಕಿಸ್ತಿರಲ್ಲ, ಅವ್ರು ಕರ್ಕೊಂಬಂದು ತೋರ್ಸಕ್ಕಾಯ್ತಿರ್ಲಿವ ನೀವು? ಇದಾಯ್ತದೆ, ಮುಂದೆ ರಿಂಗ್ ಬಂಡ್ ಹಾಕೊಂಡು ನೀವು ಕೆಲಸ ಮಾಡಬೇಕು. ಎಲ್ಲ ಹಾಳಾಗೋದ್ಮೇಲೆ ಮಾಡೋದಲ್ಲ. 2.5 ಅಡಿ ನೀರು ಖಾಲಿ ಆಗೋದು ಯಾರು ಜವಾಬ್ದಾರಿ? ತುಂಬಿಸ್ತೀರೇನ್ರಿ ನೀವು? ಅವಾಗ ಆ ಗೇಟ್ಗಳಿಗೆ ಕೊಡಿದಿರೋ ಗೇಟ್ಗಳಿಗೆ ಆಯಿಲ್ ಮೇಂಟೈನ್ ಮಾಡಿ ಇದು ಮಾಡಲ್ಲ. ಯಾವತ್ತೂ ಎತ್ತಕ್ಕೆ ಹೋದಾಗ ಕಟ್ಟಾಗಿಬಿಟ್ಟದೆ ಅಂತ ಹೇಳ್ತೀರಿ. ಪ್ರತಿ ವರ್ಷ ಮೇಂಟೆನೆನ್ಸ್ಗೆ ಎಷ್ಟು ಹಣ ನೀವು ತಗೋತಾ ಇದ್ದೀರಾ? ಈ ವರ್ಷದಲ್ಲಿ ಎಷ್ಟು ಮೇಂಟೆನೆನ್ಸ್ ಇದು ಮಾಡಿದ್ದೀರಾ? ಆ ಏರಿಯಾ ನೋಡಿರೋ ಗೊತ್ತಾಗಲ್ಲ ಎಷ್ಟು ಮಟ್ಟಿಗೆ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಡ್ಯಾಮ್ ಇದೆ, ಜನ ನೋಡೋಕೆ ಬರ್ತಾರೆ ಅನ್ನೋ ಪರಿಜ್ಞಾನವೂ ಬೇಡವೇನ್ರಿ ನಿಮಗೆ? ಮೀನು ಮರಿ ಬಿಟ್ಟಿದ್ರೇನೋ ಅನ್ಸುತ್ತೆ. ಇಲ್ಲೂ ಕ್ಲೀನಾಗಿ ಕಾಣ್ತದೆ. ಆಮೇಲೆ ಸ್ವಲ್ಪ ಕಡಿಮೆ ಆಗಿದೆ.